ನಮಸ್ಕಾರ ಗೆಳೆಯರೆ. ಭಾವಸುದೆಯೊಂದಿಗೆ ಮತ್ತೊಂದು ಹೊಸ ಕಥೆ. ಹರಕೆ ಹೊತ್ತರೆ ಪಾಪ ತೀರುವುದೇ? ಶಿವಾನಂದ್ ಎನ್ನುವ ಹಳ್ಳಿಯೊಬ್ಬ ಯುವಕನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದ. ಪರೀಕ್ಷೆಯಲ್ಲಿ ಪಾಸಾಗದೆ, ಉದ್ಯೋಗ ಸಿಗದೆ, ಮನೆ ಪರಿಸ್ಥಿತಿ ಕೂಡ ತೀವ್ರ ಹಿಂಸಿಸುತ್ತಿದ್ದವು. ಅವನ ತಾಯಿ ಸದಾ ದೇವರ ನಂಬಿಕೆ ಇಟ್ಟು ಒಂದು ದಿನ ದೇವರು ದಾರಿ ತೋರಿಸುತ್ತಾನೆ ಎಂದು ಸಮಾಧಾನ ಪಡಿಸುತ್ತಿದ್ದಳು. ಒಮ್ಮೆ ಶಿವಾನಂದನು ತಾಯಿ ಜೊತೆ ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ಮಣಿದುಕೊಂಡು ಒಂದು ಹರಕೆ ಹೊತ್ತನು. ದೇವರೇ, ನನಗೆ ಒಂದು ಸರಿ ಉದ್ಯೋಗ ಸಿಕ್ಕರೆ ನಿನಗೆ ಬೆಳ್ಳಿಯ ಮುಂಡಾಸೆ ಅರ್ಪಿಸುತ್ತೇನೆ. ಕಾಲ ಕಳೆದಂತೆ ಶಿವಾನಂದನಿಗೆ ಒಂದು ಚಿಕ್ಕ ಉದ್ಯೋಗ ಸಿಕ್ಕಿತು. ಅವನಿಗೆ ಸಂತೋಷವಾಯಿತಾದರೂ ಬೆಳ್ಳಿಯ ಮುಂಡಾಸೆ ಕೊಡುವ ಹಣದ ಕೊರತೆಯಿಂದ ಆ ಹರಕೆಯನ್ನು ಪೂರೈಸಲಿಲ್ಲ. ಇಷ್ಟು ದೊಡ್ಡ ದೇವರಿಗೆ ನನ್ನ ಕೊಡುವುದೇನು ಬೇಕು? ನಾ ಹೃದಯದಿಂದ ಪ್ರಾರ್ಥಿಸಿದೆ ಸಾಕು ಎಂದು ಅವನು ತಾನೇ ಸಮಾಧಾನಪಟ್ಟ. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಅವನ ಜೀವನದಲ್ಲಿ ಹೊಸ ಕಷ್ಟಗಳು ಪ್ರಾರಂಭವಾದವು. ಉದ್ಯೋಗದಲ್ಲಿ ತಕರಾರು, ಮನದಲ್ಲಿ ಕಲಹ, ಆರೋಗ್ಯ ಸಮಸ್ಯೆ, ಅವನಿಗೆ ಎಲ್ಲವೂ ಅವನ ವಿರುದ್ಧವಾಗಿ ನಡೆಯುವಂತೆ ಅನಿಸಿತು. ಒಂದು ದಿನ ಅವನ ತಾಯಿ ಕೇಳಿದಳು, ಶಿವ, ನೀನು ದೇವರಿಗೆ ಹರಕೆ ಹೊತ್ತಿದೆಯಲ್ಲ, ಅದನ್ನು ಪೂರೈಸಿದೆಯಾ? ಶಿವಾನಂದನು ನಾಚಿಕೆಗೊಂಡು, ಇಲ್ಲ ಅಮ್ಮ, ನನಗೆ ಆಗಲಿಲ್ಲ ಎಂದ. ಅವಳು ಮೃದುವಾಗಿ ಉತ್ತರಿಸಿದಳು, ಮಗನೇ, ದೇವರಿಗೆ ಹರಕೆ ಹೊರುವುದು ಪಾಪವಲ್ಲ. ಆದರೆ ಹೊತ್ತ ಹರಕೆಯನ್ನು ಪೂರೈಸದೇ ಬಿಡುವುದು ಅಶ್ರದ್ಧೆಯ ಲಕ್ಷಣ. ದೇವರು ನಿನ್ನ ಹೃದಯದ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ. ಹರಕೆಯ ಮೌಲ್ಯ ಬೆಳ್ಳಿಯಲ್ಲಿ ಇಲ್ಲ, ನಿನ್ನ ನಿಷ್ಠೆಯಲ್ಲಿ ಇದೆ. ಆ ಮಾತು ಕೇಳಿದ ಶಿವಾನಂದನು ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ತನ್ನ ಶಕ್ತಿ ಮಟ್ಟಿಗೆ ಒಂದು ಚಿಕ್ಕ ಮುಂಡಾಸೆ ಅರ್ಪಿಸಿದ. ದೇವರ ಮುಂದೆ ನಿಜವಾದ ಕೃತಜ್ಞತೆಯಿಂದ ತಲೆಬಾಗಿದ. ಅದಾದ ಮೇಲೆ ಅವನ ಮನಸ್ಸಿಗೆ ಶಾಂತಿ ದೊರಕಿತು. ಕೆಲಸದಲ್ಲಿ ಸ್ಥಿರತೆ, ಮನೆಯಲ್ಲೂ ಸಂತೋಷ ಮರುಕಳಿಸಿತು. ಈ ಕಥೆಯ ಸಾರ ಏನಂದ್ರೆ, ಹರಕೆ ಹೊರುವುದು ಪಾಪವಲ್ಲ, ಆದರೆ ಹರಕೆ ಹೊತ್ತು ಅದನ್ನು ನಿರ್ಲಕ್ಷಿಸುವುದೇ ಪಾಪ. ದೇವರು ವಸ್ತುಗಳನ್ನು ನೋಡುವುದಿಲ್ಲ, ನಿನ್ನ ನಂಬಿಕೆ ಮತ್ತು ಕೃತಜ್ಞತೆಯನ್ನೇ ಹೆಚ್ಚು ಮೌಲ್ಯ ಮಾಡುತ್ತಾನೆ. ಮತ್ತೆ ಭಾವಸುದೆಯೊಂದಿಗೆ ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.